ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಸಿಲಿಂಡರ್ ಗ್ಯಾಸ್ ಇದ್ದವರಿಗೆ ಗಮನಕ್ಕೆ ಏನಂದರೆ ಜೂನ್ 1ರಿಂದ ನಿಯಮದಲ್ಲಿ ಬದಲಾವಣೆ ಇದೆ ಅಂತ. ಅದು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ. ಹಂಗೆ ನನಗೆ ವಾಚ್ ಬೇಕಾಗಿದೆ, ಅದನ್ನು ಸ್ವಲ್ಪ ಕಂಪ್ಲೀಟ್ ಮಾಡಿಬಿಡಿ. ಓಕೆ, ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಮಾರುಕಟ್ಟೆಯಲ್ಲಿ ಪ್ರತಿ ತಿಂಗಳು LPG ಗ್ಯಾಸ್ ಬರ್ತಾನೆ ಇರುತ್ತೆ. ಬೆಲೆ ಏರಿಕೆ ಬೆಲೆ ಇಳಿಕೆ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಜೂನ್ 1, 2024ರಂದು ಬೆಲೆಗಳ ಏರಿಕೆ ಜಾರಿಗೆ ಬರ್ತಿದೆ. ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. LPG ಸಿಲಿಂಡರ್ ಬಳಕೆದಾರರಿಗೆ ಇದು ಸ್ವಲ್ಪ ಒಳ್ಳೆಯ ಸುದ್ದಿ ಅನ್ಕೋಬೋದು. ಓಕೆನಾ. ಮನೆಯಲ್ಲಿ ಗ್ಯಾಸ್ ಸಿಲಿಂಡರನ್ನು ಬಳಸುತ್ತಿರುವ ಎಲ್ಲ ಜನರಿಗೂ ಜೂನ್ 1ರಿಂದ ನಿಯಮದಲ್ಲಿ ಬದಲಾವಣೆ ಇದೆ. LPG ಗ್ಯಾಸ್ ಸಿಲಿಂಡರ್ನಲ್ಲಿ ಲಭ್ಯವಿರುವ ಸಬ್ಸಿಡಿ ಅಂದರೆ ನಿಮಗೆ 1ನೇ ತಾರೀಕು ನಿಮಗೆ 300 ರೂಪಾಯಿ ಸಬ್ಸಿಡಿ ಬರುತ್ತಲ್ಲ, ಅದು ಸ್ವಲ್ಪ ಚೇಂಜ್ ಮಾಡ್ತಾರಂತೆ. ನೋಡೋಣ ಬನ್ನಿ. ಬಗ್ಗೆ ನಿಮಗೆಲ್ಲ ತಿಳಿದಿದೆ. ಉಜ್ವಲ ಯೋಜನೆ ಅಡಿಯಲ್ಲಿ 300 ರೂಪಾಯಿ ಸಬ್ಸಿಡಿ ಕೊಡ್ತಾಯಿದ್ರು. KYC ಪ್ರತಿಯೊಬ್ಬರೂ KYC ಮಾಡಿಸುವುದು ಕಡ್ಡಾಯವಾಗಿದೆ. ಓಕೆನಾ. ಚುನಾವಣೆ ನಂತರ ಜನರಿಗೆ ಭರ್ಜರಿ ಉಡುಗೊರೆ ನೀಡಲು ಹೊರಟಿರುವ ಸರ್ಕಾರ ಸಬ್ಸಿಡಿ ನಿಮಗೆ 903ಕ್ಕೆ ಸಿಗುವ ಗ್ಯಾಸ್ ಸಿಲಿಂಡರ್ ನಿಮಗೆ 300 ರೂಪಾಯಿ ಸಬ್ಸಿಡಿ ಕೊಡೋದ್ರಿಂದ ನಿಮಗೆ 600 ರೂಪಾಯಿ ಸಿಗಲಿದೆ. ಓಕೆನಾ. ಆದರೆ ಸಬ್ಸಿಡಿ ದರವು 300ರಿಂದ 600 ರೂಪಾಯಿಗೆ ಹೆಚ್ಚಳವಾಗುತ್ತದೆ ಎನ್ನೋ ಸುದ್ದಿ ಕೊಡ್ತಾರೆ, ಇನ್ನು ಕೊಟ್ಟಿಲ್ಲ. ಓಕೆನಾ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ KYC ಮಾಡಿಸುವುದು ಅಗತ್ಯ. ಓಕೆನಾ. KYC ಕಂಪಲ್ಸರಿ ಮಾಡಿಸಿರಬೇಕು. ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಹಿಂದೆ ಮಾರ್ಚ್ 31ರಂದು ಮೊದಲು KYC ಮಾಡಿಸಬೇಕೆಂದು ಸರ್ಕಾರ ಹೇಳಿತ್ತು. ಆದರೆ ಕೆಲವೊಬ್ಬರಿಗೆ ಮಾಡಿಸಿದ್ದಾರೆ, ಕೆಲವೊಬ್ಬರು ಮಾಡಿಸಿಲ್ಲ. ಆದರೆ ನಂತರ ಕೆಲವು ತಿಂಗಳವರೆಗೆ ಅವಕಾಶ ನೀಡಲಾಗಿತ್ತು. ಆದ್ದರಿಂದ ಕೆಲವರು ತಪ್ಪದೆ KYC ಮಾಡಿಸಿಕೊಳ್ಳಿ. ಪ್ರತಿ ತಿಂಗಳು 1ನೇ ತಾರೀಕನ್ನೊಂದು ಪೋರ್ಟಲ್ ಹೋಗ್ಬಿಟ್ಟು ನೀವು ಒಂದು ಮೆಸೇಜ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಅಮೌಂಟು ಬೀಳೋದು. ಓಕೆನಾ. ಪ್ರತಿ ತಿಂಗಳು ನಿಮಗೆ ಪ್ರತಿ ವರ್ಷ ನಿಮಗೆ ಹೆಚ್ಚುತ್ತದೆ ಇರುತ್ತೆ. 10 ರೂಪಾಯಿ, 15 ರೂಪಾಯಿ, 50 ರೂಪಾಯಿ ನಿಮಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗ್ತಾ ಇರುತ್ತೆ, ಇಳಿಕೆ ಆಗ್ತಾ ಇರುತ್ತೆ. ಓಕೆನಾ. ನಿಮಗೆ ನೋಡ್ಕೋಬೋದು ಎಲ್ಲೆಲ್ಲಿ ಏನೇನಿದೆ, ಎಷ್ಟು ಪ್ರೈಸ್ ಇದೆ ಅಂತ ನೋಡ್ಕೊಳ್ಳಿ. ಸಿಲಿಂಡರ್ ಬೆಲೆ 903 ರೂಪಾಯಿ ಮುಂಬೈನಲ್ಲಿದೆ. ನೆಕ್ಸ್ಟು ಬೆಂಗಳೂರಲ್ಲಿ 905 ರೂಪಾಯಿ ಇದೆ. ಜೈಪುರದಲ್ಲಿ 906 ರೂಪಾಯಿ ಇದೆ. ಎಲ್ಲೆಲ್ಲಿ ಬೇಕೋ ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್ ಎಲ್ಲೆಲ್ಲಿ ಬೇಕೋ ನೋಡ್ಕೊಳ್ಳಿ. ಲಕ್ನೋನಲ್ಲಿ 340, ಒಟ್ಟು 1000 ಒಳಗಡೆನೇ ಇದೆ. ಓಕೆನಾ. ನಿಮ್ಮ ಗ್ಯಾಸ್ ಸಿಲಿಂಡರ್ KYC ಆಗಿದೆಯಾ ಅಥವಾ ಇಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದು ಯಾವ ಥರ ಅಂತ ನೋಡ್ಕೊಳ್ಳಿ. KYC ಸ್ಟೇಟಸ್ ಚೆಕ್ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳಿ. ಮೊದಲನೇದಾಗಿ www. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ಭೇಟಿ ಮಾಡಿ. ನಂತರ ನೀವು ಬಳಸ್ತಿರುವ ಸಿಲಿಂಡರ್ ಕಂಪನಿ ಚಿತ್ರದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ನೀವೇನಾದರೂ ಈ ವೆಬ್ಸೈಟ್ನಲ್ಲಿ ಮೊದಲನೇ ಬಾರಿ ಯೂಸ್ ಮಾಡ್ತಾಯಿದ್ರೆ ಸೈನ್ ಇನ್ ಆಗಬೇಕಾಗುತ್ತೆ. ನ್ಯೂ ಯೂಸರ್ ಆಯ್ಕೆ ಮಾಡ್ಕೊಳ್ಳಿ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎಲ್ಲ ನಂಬರ್ನ ಹಾಕಿ, ಅಲ್ಲಿ ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಂತರ ನಿಮಗೆ ಪಾಸ್ವರ್ಡನ್ನು ಬಳಸಿಕೊಂಡು ಲಾಗಿನ್ ಬೇಕು. ಆಧಾರ್ ಕಾರ್ಡ್ ಲಿಂಕ್, LPG ಡಿಸ್ಟ್ರಿಬ್ಯೂಟರ್ ಎಸ್ ಎಂಬುದು KYC ಆಗಿದೆ ಎಂದು ಅರ್ಥ. ನೋ ಅಂತ ಬಂದರೆ KYC ಆಗಿಲ್ಲ ಅಂತ ಅರ್ಥ. ಈ ಥರ ನೀವು ಚೆಕ್ ಮಾಡಿಕೊಂಡು ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವೆಬ್ಸೈಟ್ಗೆ ಯಾವಾಗವಾಗ ಭೇಟಿ ಮಾಡ್ತಾಯಿರಿ. ಇದನ್ನು ಯಾರು ಕೂಡ ಸೀರಿಯಸ್ ತೊಗೊಬೇಡಿ, ಜಸ್ಟ್ ಇದು ಇನ್ಫಾರ್ಮೇಷನ್ ಅಷ್ಟೇ. ಓಕೆನಾ. ಇದೇ ರೀತಿ ನೋಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.